ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 1 ತಿಂಗಳ ಬುರುಡೆ ಪ್ರಹಸನಕ್ಕೆ ಈಗೊಂದು ತಾತ್ಕಾಲಿಕ ವಿರಾಮ ಬಿದ್ದಿದೆ. ಬುರುಡೆ, ಸಮಾಧಿ, ನದಿ, ಧರ್ಮಸ್ಥಳ, SIT ಇದಿಷ್ಟೇ ಕಳೆದ 1 ತಿಂಗಳಿಂದ ರಾಜ್ಯದ ಬಹುತೇಕರ ಕಿವಿಯಲ್ಲಿ ಗುಯಿಗುಡ್ತಾ ಇದ್ದ ಸುದ್ದಿ. ಅನಾಮಿಕ ವ್ಯಕ್ತಿಯೊಬ್ಬ ತಾನು 100 ದೇಹಗಳನ್ನು ಹೂತು ಹಾಕಿದ್ದೀನಿ ಅಂತ ಬಂದು ಹೇಳಿಕೆ ಕೊಟ್ಟ. ಆ ಬಳಿಕ ಮಹಿಳೆಯೊಬ್ಬರು ನನ್ನ ಮಗಳ ಕಾಣೆಯಾಗಿದ್ದಾಳೆ ಅಂತ ಹೇಳಿದ್ರು. ಈ 2 ವಿಷಯಗಳು ತೀವ್ರ ಚರ್ಚೆಗೆ, ಪರ ವಿರೋಧ ಜಗಳಗಳಿಗೆ, ಇಡೀ ಸೋಷಿಯಲ್ ಮೀಡಿಯಾನ ಗಲೀಜು ಮಾಡೋದಕ್ಕೆ ಮತ್ತು ಜನರ ಮನಸ್ಸುಗಳನ್ನ ಕೆಡಿಸೋದಕ್ಕೆ ಕಾರಣ ಅದು. ಆ ಬಳಿಕ ಸರ್ಕಾರ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ಒಂದು SIT ಅನ್ನ ನೇಮಕ ಮಾಡ್ತು. ಆ SIT ಕಳೆದ 1 ತಿಂಗಳಿಂದ ಅನಾಮಿಕ ತೋರಿಸಿದ ಕಡೆಯಲ್ಲೆಲ್ಲ ಆಗಿತಾ ಹೋಯ್ತು. ಪಾಪ ಚಳಿ ಮಳೆ ಏನೂ ನೋಡದೆ ಪೊಲೀಸರು ಕಾಡಲ್ಲೆಲ್ಲ ಆಲಿದ್ರು. ಯಾರು ಏನು ಹೇಳ್ತಾರೆ ಅದೆಲ್ಲವನ್ನ ಮಾಡಿದ್ರು. ಕಡೆಗೆ ಬುರುಡೆ ಕೈಯಲ್ಲಿ ಹಿಡ್ಕೊಂಡು ಬಂದವನು ಹೊಡೆದದ್ದೇ ಬುರುಡೆ ಕಥೆ ಅನ್ನೋದು ಅರ್ಥವಾಯಿತು. ಅಥವಾ ಮುಸುಕುಧಾರಿ ನಮ್ಮ ಮುಖಗಳಿಗೆ ಮಸಿ ಬಳಿತಿದ್ದಾನೆ ಅಂತ ಅನ್ನಿಸ್ತೋ. ಅಂತೂ ಅವನು ಬಂದಾಗಲೇ ಮಾಡಬೇಕಾಗಿದ್ದ ಕೆಲಸವನ್ನು SIT ಈಗ ಶುರು ಮಾಡ್ತಾ ಇದೆ. ಮುಸುಕುಧಾರಿಯನ್ನು ವಿಚಾರಣೆಗೆ ಒಳಪಡಿಸಿ ನೆಲ ಅಗೆಯೋ ಕೆಲಸಕ್ಕೆ ತಾತ್ಕಾಲಿಕ ವಿರಾಮವನ್ನು ಕೊಡಲಾಗಿದೆ. ಹಾಗೆ ಅವನು ತೋರಿಸಿದ ಕಡೆ ಸಿಕ್ಕಿವೆ ಎನ್ನಲಾದ ಮೂಳೆಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳುಹಿಸಿಕೊಡಲಾಗಿದೆ. ಅದರ ಫಲಿತಾಂಶ ಬರೋವರೆಗೆ ಪಾಪ ಅಲ್ಲಿನ ಪೊಲೀಸರಿಗೊಂದು ಸಣ್ಣ ವಿರಾಮ. ಇನ್ನು ಈ ಪ್ರಕರಣ ಸದನದಲ್ಲಿ ಹಾಗೂ ಸದನದ ಹೊರಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಸಂಘರ್ಷವಾಗಿ ಕೂಡ ಮಾರ್ಪಟ್ಟಿದೆ. ಮುಖ್ಯಮಂತ್ರಿಗಳ ಮೇಲೆ ಕೂಡ ಒಂದು ಕೊಲೆ ಆರೋಪ ಕೇಳಿ ಬಂದಿದೆ. ಯಾವನೋ ಒಂದು ಧರ್ಮಸ್ಥಳದಲ್ಲಿ ಕೊಲೆ ಆಗಿದೆ ಅಂದ ಕೂಡಲೇ ನೆಲ ಆಗದ ಹಾಗೆ ಈಗೆಲ್ಲಿ ನೆಲ ಆಗಿಸ್ತಾರೆ ಅನ್ನೋ ತರದ ಪ್ರಶ್ನೆಗಳು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡೋದಕ್ಕೆ ಶುರುವಾಗಿವೆ. ನೇತ್ರಾವತಿ ನದಿಯ ತಟದಲ್ಲಿ ಶುರುವಾದ ಈ ಪ್ರಕರಣ ಈಗ ವಿಧಾನಸೌಧದ ಅಂಗಳದವರೆಗೆ ಬಂದಿದ್ದು ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ನಡೆದ ಪ್ರಮುಖ ಘಟನೆಗಳೇನು? ಅನಾಮಿಕ ಹೇಳಿದ ಎಷ್ಟು ವಿಷಯಗಳು ನಿಜ ಆದವು? ಅಲ್ಲೊಂದು ವೇಳೆ ಅನಾಮಿಕ ಸುಳ್ಳು ಹೇಳಿದ್ರೆ ಅವನನ್ನು ಬಂಧಿಸ್ತಾರಾ? ಈ ಬಗ್ಗೆ ನಿರಂತರವಾಗಿ ಮನಸ್ಸಿಗೆ ತೋಚಿದ್ದೆಲ್ಲವನ್ನ ಹೇಳ್ತಾ ಹೊಟ್ಟೆ ತುಂಬಿಸಿಕೊಂಡವರ ಕಥೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಧರ್ಮಸ್ಥಳದ ಬುರುಡೆ ಪುರಾಣಕ್ಕೆ ಒಂದು ಅಲ್ಪ ವಿರಾಮ ಬಿದ್ದಿದೆ. ಅಲ್ಲಿ ನಿರಂತರವಾಗಿ ನಡೀತಿದ್ದ ನೆಲ ಅಗಿಯೋ ಕಾರ್ಯಕ್ರಮವನ್ನು ನೀವು ಕೂಡ ನೋಡೇ ಇರ್ತೀರಿ. ಯಾಕೆಂದ್ರೆ ಟಿವಿ, ಸೋಷಿಯಲ್ ಮೀಡಿಯಾಗಳು ಎಲ್ಲ ಕೂಡ ಅಲ್ಲೇ ಬೀಡ್ಬಿಟ್ಟಿದ್ವು, ನಿಮ್ಮನ್ನ ಎಂಗೇಜ್ ಮಾಡಿದ್ವು, ಕೆಲವರನ್ನ ಎಂಟರ್ಟೈನು ಕೂಡ ಮಾಡ್ತಾ ಇದ್ವು. ಅಲ್ಲಿ ನೋಡಬೇಕಿತ್ತು ಆ ಮುಸುಕುಧಾರಿಗೇನೋ ಮಾಸ್ಕ್ ಹಾಕಿದ್ರು ಪಾಪ. ಆದರೆ SIT ಮತ್ತು ಅಲ್ಲಿ ನಿಯೋಜನೆಗೊಂಡಿದ್ದ ಸಿಬ್ಬಂದಿಯ ಮುಖ ನೋಡೋದಕ್ಕಾಗ್ತಾ ಇರಲಿಲ್ಲ. ಅವನು 13 ಪಾಯಿಂಟ್ಗಳನ್ನು ತೋರಿಸ್ದ. ಅದರಲ್ಲಿ ತಾನು ತೋರಿಸಿದ ಜಾಗ ಅಲ್ಲದೆ ಒಂದಷ್ಟು ಬೇರೆ ಬೇರೆ ಜಾಗಗಳನ್ನು ಕೂಡ ಅಗಿಯೋದಕ್ಕೆ ಹೇಳಿದ್ದ. ಅವನು ಹೇಳಿದ ಕಡೆ ಎಲ್ಲ ನೆಲ ಆಗಿತಾ ಹೋದ್ರು. ಅದು ಸಾಲದು ಅಂತ GPR ಅನ್ನು ತರಿಸಿದ್ರು. ಅದರಲ್ಲೂ ನೆಲನ ಸ್ಕ್ಯಾನ್ ಮಾಡಿ ಆಗಿದ್ರು. 2 ಗುಂಡಿಗಳಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದ್ವು. ಅವು ಕೂಡ ಹಳೆ ಮೂಳೆಗಳಿರಬೇಕು ಅಂತ ಕೆಲವರು ಹೇಳಿದರು. ಆದರೂ ಸಿಕ್ಕ ಮೂಳೆಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಕಳುಹಿಸಿಕೊಡಬೇಕಾಗತ್ತೆ. ಆ ಕೆಲಸವನ್ನು SIT ಮಾಡಿದೆ. ಜೊತೆಗೆ ಅಗೆಯುವ ಕೆಲಸವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಅನಾಮಿಕನನ್ನು ಕೂಡಿಸ್ಕೊಂಡು ಮಾತಾಡಿಸೋದಕ್ಕೆ ಶುರು ಮಾಡಿದೆ. ಅವನು ಏನೇನೋ ಹೇಳಿದಾನೆ, ನನ್ನ ಮೇಲೆ ಒತ್ತಡ ಹಾಕಿ ಕರ್ಕೊಂಡು ಬಂದು ಹೇಳಿಕೆ ಕೊಡಿಸಿದ್ರು ಅಂತ ಒಪ್ಕೊಂಡಿದ್ದಾನೆ ಅಂತೆಲ್ಲ ಒಂದಷ್ಟು ಮಾಧ್ಯಮಗಳು ಹೇಳಿದ್ವು. ಹಾಗಿರಲೂಬಹುದು, ಇಲ್ಲದೆ ಕೂಡ ಇರಬಹುದು. SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಅವನ ಹೇಳಿಕೆಯನ್ನು ಸಲ್ಲಿಸುವವರೆಗೆ ಯಾವುದನ್ನು ಇದು ಹೀಗೆ ಅಂತ ನಂಬುವುದು ಕಷ್ಟ ಆಗುತ್ತೆ. ಗೆಳೆಯರೆ, ಈ ಧರ್ಮಸ್ಥಳ ಪ್ರಕರಣ ಇದೆ ನೋಡಿ, ಇದು ಶುರುವಾದಾಗಿನಿಂದಲೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರೋ ಪ್ರಕರಣ. ಇದಕ್ಕೆ ಹಲವಾರು ಆಯಾಮಗಳು ಇವೆ. ಖುದ್ದು ಉಪಮುಖ್ಯಮಂತ್ರಿಗಳೇ ಹೇಳಿರೋ ಹಾಗೆ ಷಡ್ಯಂತರದ ವಾಸನೆ ಕೂಡ ಅಲ್ಲಿದೆ. ಹಲವಾರು ಕಡೆಗಳಿಂದ ಹಣ ಪಂಪ್ ಆಗಿರೋ ಸಾಧ್ಯತೆಗಳಿವೆ. ಇಡೀ ಘಟನೆಯ ಸ್ಟೋರಿ, ಸ್ಕ್ರೀನ್ ಪ್ಲೇ ರೈಟರ್ಗಳು ಬೇರೆ ಯಾರೋ ಇದ್ದಾರೆ. ಇಲ್ಲಿ ಕೂತು ಆಡಿದವರು ಕೇವಲ ಪಾತ್ರಧಾರಿಗಳು ಮಾತ್ರ. ಇಡೀ ಘಟನಾವಳಿಗಳನ್ನ ಒಮ್ಮೆ ರೀಕಾಲ್ ಮಾಡ್ಕೊಂಡು ನೋಡ್ಬಿಡಿ. ಜೂನ್ 22ನೇ ತಾರೀಕು ವಕೀಲರೊಬ್ಬರ ಪತ್ರವೊಂದು ವೈರಲ್ ಆಗುತ್ತೆ. ಅದರಲ್ಲಿ ಅನಾಮಿಕನ ಬಗ್ಗೆ ಉಲ್ಲೇಖ ಇರುತ್ತೆ. ಜುಲೈ 3ನೇ ತಾರೀಕು ಅನಾಮಿಕನೊಬ್ಬ ಬಂದು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಹೂತು ಹಾಕಿರುವ ಹೆಣಗಳನ್ನು ನಾನು ತೋರಿಸ್ತೀನಿ, 100 ಹೆಣಗಳನ್ನು ನಾನೇ ಹೂತು ಹಾಕಿದ್ದೀನಿ, ನನಗೆ ರಕ್ಷಣೆ ಕೊಡಿ, ಎಲ್ಲವನ್ನ ತೋರಿಸ್ತೀನಿ ಅಂತ ಹೇಳ್ತಾನೆ. ಹಾಗೆ ಬಂದವನ ಕೈಯಲ್ಲೊಂದು ಬುರುಡೆ ಇತ್ತು. ಜುಲೈ 4ನೇ ತಾರೀಕು FIR ದಾಖಲಾಯಿತು. ಜುಲೈ 11ನೇ ತಾರೀಕು ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಅನಾಮಿಕ ವ್ಯಕ್ತಿ ಹೇಳಿಕೆಯನ್ನು ದಾಖಲು ಮಾಡ್ತಾನೆ. ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018ರ ಅಡಿಯಲ್ಲಿ ಅವನಿಗೆ ರಕ್ಷಣೆ ಕೊಡಬೇಕು ಅಂತ ನ್ಯಾಯಾಲಯ ಆದೇಶವನ್ನು ಕೊಡುತ್ತೆ. ಜುಲೈ 15ನೇ ತಾರೀಕು ಸುಜಾತಾ ಭಟ್ ಅನ್ನೋ ವೃದ್ಧೆಯೊಬ್ಬರು ಬರ್ತಾರೆ. ನನ್ನ ಮಗಳು ಅನನ್ಯ ಭಟ್ ಅಂತ ವೈದ್ಯಕೀಯ ವಿದ್ಯಾರ್ಥಿನಿ, ಧರ್ಮಸ್ಥಳಕ್ಕೆ ಬಂದಿದ್ಲು, ಕಾಣೆ ಆದ್ಲು, ಅವಳು ಹೆಣ ಹುಡುಕೊಡಿ, ನಾನು ಬ್ರಾಹ್ಮಣ ಸಂಪ್ರದಾಯದಂತೆ, ಹಿಂದೂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ಮಾಡ್ತೀನಿ ಅಂತ ಒಂದು ಅರ್ಜಿಯನ್ನು ಆಕೆ ಕೊಡ್ತಾಳೆ. ಅಲ್ಲಿ ಹೆಣ್ಣು ಮಗಳು, ಹಿಂದೂ, ಬ್ರಾಹ್ಮಣ ಮುಂತಾದ ಸೆಂಟಿಮೆಂಟುಗಳೆಲ್ಲ ಬರುತ್ತವೆ. ಇಷ್ಟೆಲ್ಲ ಆಗುವಾಗ ಮಂಗಳೂರಿನ ದಕ್ಷ ಹಾಗೂ ಪ್ರಾಮಾಣಿಕ SP ಡಾಕ್ಟರ್ K. ಅರುಣ್ ಅವರಿಗೆ
ಇದೆಲ್ಲ ಒಂದು ಷಡ್ಯಂತ್ರದಂತೆ ಸ್ಕ್ರಿಪ್ಟೆಡ್ ಥರ ಕಾಣಿಸಿದ್ರೆ ಆಶ್ಚರ್ಯ ಏನಿಲ್ಲ. ಹೀಗಾಗಿ ಅವರು ಸಾಕ್ಷಿದಾರ ಅಥವಾ ದೂರುದಾರ ಅಂತ ಬಂದವನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅಷ್ಟೇ, ಅವರ ಅನುಮಾನ ನಿಜ ಆಯಿತು. ಅಲ್ಲಿ ಧರ್ಮಸ್ಥಳದ ವಿರುದ್ಧ ಮುಂದೆ ಏನೆಲ್ಲ ಮಾಡಬೇಕು ಅನ್ನೋದಕ್ಕೊಂದು ಟೂಲ್ ಕಿಟ್ ಅನ್ನು ಹಾಕೊಂಡು ಸಿದ್ಧ ಆಗಿದ್ರಲ್ಲ, ಅವರೆಲ್ಲ ಒಮ್ಮೆ ಹೊರಗೆ ಬಂದರು. ಅಲ್ಲಿ ಎಡಪಂಥೀಯ ಚಿಂತಕರೇ ಇದ್ದರು, ಸೋಕಾಲ್ಡ್ ಪ್ರಗತಿಪರರು ಅಂತ ಕರೆಸ್ಕೊಳ್ಳೋರಿದ್ರು. ಅವರೆಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳ ಮೂಲಕ SP ಡಾಕ್ಟರ್ ಅರುಣ್ ಅವರ ಮೇಲೆ ಮುರುಕೊಂಡು ಬಿದ್ದರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ಜುಲೈ 17ನೇ ತಾರೀಕು ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಗೋಪಾಲ್ ಗೌಡ ಅವರಿಂದ SIT ತನಿಖೆಗೆ ಒತ್ತಾಯ ಮಾಡಲಾಯಿತು. ಸರ್ಕಾರ ಗೊಂದಲಕ್ಕೆ ಬಿತ್ತು. ಕೋಟ್ಯಂತರ ಜನರ ನಂಬಿಕೆಯ ಸ್ಥಳ ಅದು, ಅದಕ್ಕೆ ಕೈ ಹಾಕಬೇಕಾ ಬೇಡವಾ? ಕಡೆಗೆ ಒತ್ತಡಗಳು ಹೆಚ್ಚಾದವು. ಅದೇ ಸಮಯದಲ್ಲಿ ಸರ್ಕಾರದಲ್ಲಿ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದ್ವು. ಸೆಪ್ಟೆಂಬರ್ ಕ್ರಾಂತಿ, ಸುರ್ಜೇವಾಲಾ ಹಾಗೂ ಮುಖ್ಯಮಂತ್ರಿಗಳ ಬಣಗಳ ನಡುವೆ ಆಂತರಿಕ ತಿಕ್ಕಾಟ ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದ್ವು. ಜೊತೆಗೆ ಒಳ ಮೀಸಲಾತಿಯ ಬಗ್ಗೆ ಕೂಡ ಚರ್ಚೆಗಳು ಆರಂಭಗೊಂಡಿದ್ವು. ಜನರ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡೋದಕ್ಕೆ ಏನಾದರೂ ಒಂದು ದೊಡ್ಡ ವಿಷಯ ಬೇಕಾಗಿತ್ತು. ಜುಲೈ 19ನೇ ತಾರೀಕು ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆ ಕೂಡ ಆಗೋಯ್ತು. ಹೀಗೆ SIT ರಚನೆ ಆಗಿ ತನಿಖೆ ಶುರುವಾದ ನಂತರ ಅನಾಮಿಕ ವ್ಯಕ್ತಿಯನ್ನ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಹಾಗೂ ಕೆಲ ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಕೂಡ ಕಾಣೋ ಹಾಗೆ ಮಾಡಲಾಯಿತು. ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣಗಳು ಅನ್ನೋ ಥರದ ಸುದ್ದಿಗಳು ಒಂದೇ ಸಮಕ್ಕೆ ಬಿತ್ತರಗೊಳ್ತಾ ಹೋದವು. ಅದು ಟಾರ್ಗೆಟ್ ಧರ್ಮಸ್ಥಳ ಅನ್ನೋದರಲ್ಲಿ ಯಾವ ಅನುಮಾನಗಳು ಉಳಿದಿರಲಿಲ್ಲ. ಗೆಳೆಯರೆ, ಹೆಣ್ಣು, ಹೆಣ, ಹಣ ಮತ್ತು ದೈವ ಇವು ನಮ್ಮನ್ನು ಬೇಗ ಕೆರಳಿಸುವ ವಿಷಯಗಳು. ಇಲ್ಲಿ ಕೂಡ ಹಾಗೆ ಆಯಿತು. ಧರ್ಮಸ್ಥಳದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಲಾಗಿದೆ ಅನ್ನೋ ಸುದ್ದಿಗಳು ಹರಡ್ತಾ ಹೋದ್ವು. ಸೋಷಿಯಲ್ ಮೀಡಿಯಾ ವೀರರು ಬಂದರು, ದಿನನಿತ್ಯ ಜಡ್ಜ್ಮೆಂಟ್ ಕೊಡ್ತಾ ಹೋದರು. ಅಲ್ಲೊಂದು ಕಾಂಪಿಟೇಷನ್ ಶುರು ಆಯಿತು. ಅವರೇ ಸಾಕ್ಷಿಗಳು, ಅವರೇ ದೂರುದಾರರು, ಅವರೇ ವಕೀಲರು, ಅವರೇ ನ್ಯಾಯಾಧೀಶರು. ಸೋಷಿಯಲ್ ಮೀಡಿಯಾ ಅನ್ನೋದು ಜಡ್ಜ್ಮೆಂಟ್ ಕೊಡ್ತಾ ಹೋಯಿತು. ಸ್ವಲ್ಪ ಸಹನೆ ಇಟ್ಕೊಳ್ಳಿ ಅಂತ ಹೇಳಿದವರ ಮೇಲೆ ಕೂಡ ಅವರು ದಾಳಿಗೆ ನಿಲ್ತಾ ಹೋದರು. ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಹಿಂಗಾದ್ರೆ ಅನ್ನೋ ಮಾತುಗಳು ಬೇರೆ. ಅರೆ, ಯಾರ ಮನೆ ಹೆಣ್ಣು ಮಕ್ಕಳಿಗಾದರೂ ಯಾಕ್ರಿ ಹಂಗಾಗಬೇಕು? ಸಮಾಜದಲ್ಲಿ ಎಷ್ಟು ಸ್ಯಾಡಿಸಮ್ ತುಂಬಿಕೊಂಡಿದೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಮಾನಸಿಕ ವಿಕೃತರು ತುಂಬಿಕೊಂಡಿದ್ದಾರೆ ಅನ್ನೋದರ ಅನಾವರಣ ಆಗಿದ್ದು ಕೂಡ ಇದೇ ಸಂದರ್ಭದಲ್ಲೇ. ಆದರೆ ಅಲ್ಲಿ ಅನಾಮಿಕ ಹೇಳಿದ ಸ್ಥಳದಲ್ಲಿ ಹೆಣ ಸಿಗಬೇಕಲ್ಲ. ಅಲ್ಲಿ ಏನೂ ಗೊತ್ತಿಲ್ಲದೆ, ಷಡ್ಯಂತ್ರಗಳ ಅರಿವಿಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಬರಿಸಿದವರ ಮುಖದ ಬಣ್ಣಗಳು ಬದಲಾಗ್ತಾ ಹೋದವು. ಆದರೆ ಇನ್ನು ಕೆಲವರು ಅಲ್ಲೂ ನಿಜ ಒಪ್ಪಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದರು. ಅವರು ಅದೇ ಸುಳ್ಳುಗಳನ್ನು ಮುಂದುವರಿಸ್ತಾ ಹೋದರು. ಯಾಕೆಂದರೆ ಅಲ್ಲವರಿಗೆ ಲಾಭ ಇತ್ತು. ಅಷ್ಟರಲ್ಲಿ ವಿಪಕ್ಷಗಳು ವಿಷಯವನ್ನು ಸದನದಲ್ಲಿ ರೈಸ್ ಮಾಡಿದ್ವು. ಬಿಜೆಪಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೊಂದು ಯಾತ್ರೆಯನ್ನು ಕೈಗೊಳ್ಳಿತು. ಕಾಂಗ್ರೆಸ್ ಹಿಂದೂಗಳ ನಂಬಿಕೆಯನ್ನು ಹಾಳು ಮಾಡ್ತಾ ಇದೆ, ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಅವರು ಶುರು ಮಾಡಿದರು. ಧರ್ಮಸ್ಥಳದ ಬಗೆಗಿನ ಅಪಪ್ರಚಾರ ಈ ಬಾರಿ ನಮ್ಮ ಓಟುಗಳನ್ನು ಕಿತ್ಕೊಳ್ಳುತ್ತೆ ಅನ್ನೋದು ಆಡಳಿತಾರೂಢ ಪಕ್ಷದ ಸಾಕಷ್ಟು ಶಾಸಕರಿಗೂ ಅರ್ಥವಾಗ್ತಾ ಇತ್ತು. ಗೆಳೆಯರೆ, ಅಲ್ಲಿ ನಿಜಕ್ಕೂ ಏನಾದರೂ ಸಿಕ್ಕಿಬಿಟ್ಟಿದ್ದರೆ ಈ ವಿಪಕ್ಷಗಳಾಗಲಿ ಆಡಳಿತಾರೂಢರಾಗಲಿ ಯಾರೂ ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡೋದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ. ಆದರೆ ಯಾವಾಗ ಏನು ಸಿಗಲಿಲ್ವೋ ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಆಡಳಿತಾರೂಢರ ಮೇಲೆ ಮುಗಿ ಬೀಳೋದಕ್ಕೆ ಸಿದ್ಧ ಆದವು. ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಅವರು ಬಂದರು. ಇದು ತುಟ್ಟಿ ಆಗತ್ತೆ ಅನ್ನೋದು ಆಡಳಿತಾರೂಢರಿಗೆ ಅರ್ಥ ಆಯಿತು. ತಕ್ಷಣ ಅವರೂ ಉಲ್ಟಾ ಹೊಡೆದ್ರು. ಉಪಮುಖ್ಯಮಂತ್ರಿಗಳ ಬಾಯಲ್ಲಿ ಸತ್ಯ ಹೊರಬಂತು. ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಅವರು ಹೇಳೇ ಬಿಟ್ರು. ಹಾಗಾದ್ರೆ ಷಡ್ಯಂತ್ರ ಮಾಡಿದವರು ಯಾರು? ಇಲ್ಲಿ ಈ ಹಿಂದೆನೇ ಇಂಥದ್ದೊಂದು ಷಡ್ಯಂತ್ರದ ಥಿಯರಿ ಕೇಳಿ ಬಂದಿತ್ತು. ತಮಿಳುನಾಡು ಮೂಲದ ಕಾಂಗ್ರೆಸ್ ಸಂಸದರೊಬ್ಬರು ಇದರ ಹಿಂದಿದ್ದಾರೆ ಅಂತ ಹೇಳಲಾಯಿತು. ಅವರೇ ಒತ್ತಡ ಹೇರಿ SIT ರಚನೆಗೆ ಕಾರಣ ಆದರು. ಹಾಗೆ ಮಾಡದೇ ಇದ್ದಿದ್ರೆ ಕೇರಳ ಪೊಲೀಸರ ಮೂಲಕ ತನಿಖೆಗೆ ಕೂಡ ಸಿದ್ಧತೆಗಳು ನಡೆದಿದ್ದು ಅನ್ನೋ ಒಂದಷ್ಟು ಮಾತುಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಬಂದವು. ಹೀಗೆ ಒತ್ತಡ ಹೇರಿದ ನಾಯಕರು ಸೋಷಿಯಲ್ ಮೀಡಿಯಾ ಎಕ್ಸ್ಪರ್ಟು ಅಂತಲೂ ಹೇಳಲಾಯಿತು. ಹಿಂದೆ ರಾಷ್ಟ್ರೀಯ ಪಕ್ಷವೊಂದರ ಸೋಷಿಯಲ್ ಮೀಡಿಯಾ ವಾರ್ ರೂಮ್ ಅನ್ನ ಇವರೇ ನೋಡ್ಕೋತಿದ್ರು ಅನ್ನೋದನ್ನ ಕೂಡ ಒಂದಷ್ಟು ಜನ ಹೇಳಿದ್ರು. ರಾಹುಲ್ ಗಾಂಧಿ ಅವರ ಯಾತ್ರೆಗಳ ಪ್ರಚಾರದ ಉಸ್ತುವಾರಿಯನ್ನು ಕೂಡ ಅವರೇ ಹೊತ್ಕೊಂಡಿದ್ರಂತೆ. ಆ ಥರ ಸಾಕಷ್ಟು ಜನ ಮಾತಾಡಿಕೊಂಡ್ರು. ಅವರ ಪ್ರಭಾವ ಮತ್ತು ಅವರ ಬುದ್ಧಿವಂತಿಕೆಯ ಕಾರಣದಿಂದಲೇ ಇದು ಸೋಷಿಯಲ್ ಮೀಡಿಯಾ ಹಾಗೂ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೂಡ ದೊಡ್ಡ ಮಟ್ಟದ ಸುದ್ದಿ ಆಗೋದಕ್ಕೆ ಕಾರಣ ಆಯಿತು ಅಂತಲೂ ಹೇಳಿದರು. ಆದರೆ ನಮ್ಮ ಗೃಹ ಮಂತ್ರಿಗಳು ಮಾತ್ರ ಧರ್ಮಸ್ಥಳದ ಪಾವಿತ್ರ್ಯವನ್ನು ಜಗತ್ತಿಗೆ ತೋರಿಸೋದಕ್ಕೆ ನಾವು SIT ರಚನೆ ಮಾಡಿದ್ದು ಅನ್ನುವ ಹೇಳಿಕೆಯನ್ನು ಕೊಟ್ಟರು. ಈಗ ಧರ್ಮಸ್ಥಳದ ಪಾವಿತ್ರ್ಯವನ್ನು ಕಾಪಾಡುವ ವಿಷಯದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಪೈಪೋಟಿನೇ ಶುರುವಾಗಿದೆ. ಇನ್ನು ಅನಾಮಿಕ ಅವನು ನಾನು ತಮಿಳುನಾಡಲ್ಲಿದ್ದೆ, ನನ್ನನ್ನು ಕರ್ಕೊಂಡು ಬಂದು ಹೇಳಿಕೆ ಕೊಡಿಸಿದ್ದಾರೆ ಅಂತ SIT ಮುಂದೆ ಹೇಳಿದ್ದಾನೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ. ಆದರೆ ಅದು ಎಷ್ಟು ನಿಜ ಗೊತ್ತಿಲ್ಲ.
ಅಂಥದ್ದೇನೂ ಇಲ್ಲ, ಅವನು ನಮಗೆ ಹಾಗೆಲ್ಲ ಹೇಳಿಲ್ಲ ಅಂತ SIT ಹೇಳಿದೆ. ಇಲ್ಲಿ SIT ಕೂಡ ಒತ್ತಡ ರಹಿತವಾಗಿ ಕೆಲಸ ಮಾಡ್ತಾ ಇದೆ ಅಂತೇನು ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಗುಂಡಿಯಲ್ಲಿ 106 ಮೂಳೆ ಸಿಕ್ಕಿದ್ವು, 16 ಹೆಣಗಳು ಸಿಕ್ಕಿದ್ವು ಅನ್ನೋ ಥರದ ಸುದ್ದಿಗಳು ನಿರಂತರವಾಗಿ ಬರತೊಡಗಿದಾಗ ಅಂಥದ್ದೇನೂ ಇಲ್ಲ ಅಂತಾಗಲಿ, ಆ ಥರದ ಮಾಹಿತಿಯನ್ನು ನಾವು ಯಾವ ಮಾಧ್ಯಮಗಳಿಗೂ ಕೊಟ್ಟಿಲ್ಲ ಅಂತಾಗಲಿ, ಅಲ್ಲಿ ಏನೂ ಸಿಕ್ಕಿಲ್ಲ ಅಂತಾಗಲಿ, ಇಷ್ಟೇ ಸಿಕ್ಕಿರೋದು ಅಂತಾಗಲಿ, ಇವರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತಾಗಲಿ SIT ಒಂದೇ ಒಂದು ಬಾರಿ ಕೂಡ ಹೇಳೋದಕ್ಕೆ ಹೋಗಲಿಲ್ಲ. ಆದರೆ ಅವನು ನನ್ನ ಮೇಲೆ ಒತ್ತಡ ಹೇರಿಸಿ ಇದನ್ನೆಲ್ಲ ಯಾರೋ ಹೇಳಿಸಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾನೆ ಅನ್ನೋ ಸುದ್ದಿಗಳು ಬಂದು ಕೂಡಲೇ ಇಲ್ಲ ಅದೆಲ್ಲ ಸುಳ್ಳು ಅಂತ SIT ಹೇಳೋದಕ್ಕೆ ಶುರು ಮಾಡಿದೆ. ಅಲ್ಲೂ ಕೂಡ ಸೆಲೆಕ್ಟಿವ್ ಆಗಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಅನಾಮಿಕನ ಹೇಳಿಕೆಯನ್ನು ಆಧರಿಸಿ SIT ರಚನೆ ಮಾಡಿತ್ತು. ಗೆಳೆಯರೆ, ಮಂಗಳೂರಿನ SP ಈ ಪ್ರಕರಣದ ಬಗ್ಗೆ ಸರಿಯಾದ ನಿರ್ಧಾರಕ್ಕೆ ಬರ್ತಾ ಇದ್ರು. ಅವರು ದೂರುದಾರನನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಸರಿ ಕೂಡ ಇತ್ತು. ಯಾವನೋ ಒಬ್ಬ ತಲೆಬುರುಡೆ ಕೈಯಲ್ಲಿ ಹಿಡ್ಕೊಂಡು ಬಂದು ನಾನು ಹೆಣ ಹೂಳಿದ್ದೀನಿ ಅಂತ ಹೇಳಿದ್ರೆ ಮೊದಲು ಅವನನ್ನು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಹಾಗೆ ಅವನು ತಂದು ಬುರುಡೆ ಯಾರದ್ದು ಅನ್ನೋದನ್ನ ನೋಡಬೇಕಾಗತ್ತೆ. ಯಾರದ್ದೋ ಹೆಣವನ್ನ, ಯಾರದ್ದೋ ಬುರುಡೆಯನ್ನ ಹಾಗೆಲ್ಲ ಯಾರೋ ಕೈಯಲ್ಲಿ ಹಿಡ್ಕೊಂಡು ಬರೋದಕ್ಕೆ ಅವಕಾಶ ಇಲ್ಲ. ಎಕ್ಸ್ಯೂಮ್ ಮಾಡೋದಕ್ಕೆ ಕೂಡ ಒಂದಷ್ಟು ಕಾನೂನಿನ ಪ್ರಕ್ರಿಯೆಗಳಿವೆ. ಹೀಗಾಗಿ ಅವನ ಮೇಲೆ ಅವತ್ತೇ ಒಂದು ಪ್ರಕರಣವನ್ನ ದಾಖಲು ಮಾಡೋದಕ್ಕೆ ಪೊಲೀಸರಿಗೆ ಅವಕಾಶ ಇತ್ತು. ಅಟ್ಲೀಸ್ಟ್ ಅವನನ್ನು ವಿಚಾರಣೆ ಮಾಡಿ ಅವನು ಹೇಳ್ತಾ ಇರೋದು ಎಷ್ಟು ನಿಜ ಅನ್ನೋದನ್ನ ಖಚಿತಪಡಿಸ್ಕೊಂಡು ನೆಲ ಆಗಿಯೋದಕ್ಕೆ ಶುರು ಮಾಡಬಹುದಿತ್ತು. ಆದರೆ ಹಾಗಾಗಲೇ ಇಲ್ಲ. ನಮ್ಮ ಟ್ಯಾಕ್ಸ್ ಹಣ, ನಮ್ಮ ಪೊಲೀಸರ ಸಮಯ ಎರಡೂ ಕೂಡ ಅಲ್ಲಿ ವ್ಯರ್ಥವಾಗಿ ಖರ್ಚಾದವು. ಧರ್ಮಸ್ಥಳದ ಪಾವಿತ್ರ್ಯವನ್ನು ಚೆಕ್ ಮಾಡೋದಕ್ಕೆ ನೆಲ ಆಗಿಸಿದ್ವಿ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಟ್ಯಾಕ್ಸ್ ಹಣ ಯಾಕೆ ಸ್ವಾಮಿ? ಇನ್ನು ಅಲ್ಲಿ ಕೂಡ ಕ್ಲಾರಿಟಿ ಇದೆಯಾ ಅಂದ್ರೆ, ಗೃಹ ಸಚಿವರು ಮೊದಲ ದಿನ ಹೇಳಿದ ಹೇಳಿಕೆಗೂ ಎರಡನೇ ದಿನದ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇತ್ತು. ಹೀಗೆ ಮಾತಾಡೋದಕ್ಕೆ ಕೂಡ ನಮ್ಮ ನಂಬರ್ 1 ಗೃಹ ಸಚಿವರ ಮೇಲೆ ಪಾಪ ಏನಾದರೂ ಒತ್ತಡಗಳಿದ್ವಾ ಗೊತ್ತಿಲ್ಲ. ಇನ್ನು ಈಗ ಅಲ್ಲಿ ಸದ್ಯದವರೆಗೆ ಒಂದಷ್ಟು ಮೂಳೆಗಳು ಮಾತ್ರ ಸಿಕ್ಕಿವೆ. ಸಿಕ್ಕಿರೋದು ಏನು ಅನ್ನೋದು SITಗೆ ಗೊತ್ತಿದೆ ಮತ್ತು ಕಾನೂನಿನ ಕಾರಣಗಳಿಗೆ ಅವರು ಅದನ್ನು ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಿಕೊಟ್ಟಿದ್ದಾರೆ. ಅದರ ವರದಿ ಇವತ್ತಲ್ಲ ನಾಳೆ ಬರುತ್ತೆ. ಸರಿ, ಆ ವರದಿಯಲ್ಲಿ ಕೂಡ ಈ ಅನಾಮಿಕ ಅಥವಾ ಮಿಸ್ಟರ್ ವಿ ಹೇಳಿದ್ದು ಬುರುಡೆ ಅಂತ ಆದರೆ ಮುಂದಿನ ಕ್ರಮ ಏನು? ಗೆಳೆಯರೆ, ಇಲ್ಲಿ ಅನಾಮಿಕನಿಗೆ ರಕ್ಷಣೆಯಾಗಿರುವುದು 2018ರಲ್ಲಿ ಜಾರಿಗೆ ತಂದ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಹಾಗೂ ಸಾಕ್ಷಿಗಳಿಗೆ ರಕ್ಷಣೆ ನೀಡುವ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಗಳು. ಹೀಗಾಗಿ ಅನಾಮಿಕನನ್ನ ಈ ಪ್ರಕರಣದಲ್ಲಿ ಬಂಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ಅವನ ಗುರುತನ್ನು ಕೂಡ ಪೊಲೀಸರು ಬಹಿರಂಗಪಡಿಸೋದಕ್ಕೆ ಬರೋದಿಲ್ಲ. ಒಂದ್ ವೇಳೆ ಅನಾಮಿಕ ಇನ್ನೂ ಏನಾದರೂ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಹೇಳಿಕೊಳ್ಳೋದಿದ್ರೆ ಅದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾಗಿದ್ದು ಪೊಲೀಸರ ಕರ್ತವ್ಯ ಆಗಿರುತ್ತೆ. ಹೀಗಾಗಿ ಇಲ್ಲಿ ಅನಾಮಿಕ ಸುಳ್ಳು ಹೇಳಿದಾನೆ ಅಂತ ಅನಿಸಿದ್ರು ಅವನನ್ನು ತಕ್ಷಣಕ್ಕೆ ಬಂಧಿಸೋದಿಕ್ಕಾಗೋದಿಲ್ಲ. ಬದಲಿಗೆ ಅವನು ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತರಬೇಕು. ಆ ನಂತರ ನ್ಯಾಯಾಲಯ ಸುಳ್ಳು ಸಾಕ್ಷ್ಯ ಹೇಳಿದ ಆರೋಪದ ಮೇಲೆ ಅವನನ್ನು ಬಂಧಿಸೋದಕ್ಕೆ ಆದೇಶವನ್ನು ಕೊಟ್ಟರೆ ಆಗ ಮಾತ್ರ ಪೊಲೀಸರು ಅವನ ಹೆಗಲಿಗೆ ಕೈ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅನಾಮಿಕನಿಗೆ ಇಷ್ಟೆಲ್ಲ ಕಾನೂನಿನ ಶೀಲ್ಡ್ ತೊಡಿಸಿದಾಗಲೇ ಇದರ ಹಿಂದೆ ಉದ್ದದ ಕೈಗಳಿವೆ ಅನ್ನೋದು ಅರ್ಥ ಆಗಿತ್ತು. ಇನ್ನು ಇಲ್ಲಿ ಬುರುಡೆ ಕಥೆಗೆ ಪೂರಕವಾಗಿ ಇನ್ನೂ ಒಂದಷ್ಟು ಕಥೆಗಳು ಕೂಡ ಬಂದವು. ಅದರಲ್ಲಿ ಒಂದು ಅನನ್ಯ ಭಟ್ ಅನ್ನೋ ಕಥೆ. ಸುಜಾತಾ ಭಟ್ ಅನ್ನೋ ಹೆಸರಿನ ಹೆಣ್ಣು ಮಗಳೊಬ್ಬಳನ್ನ ಯಾರೋ ಕರ್ಕೊಂಡು ಬಂದರು. ಆಕೆ CBIಯಲ್ಲಿ ಸ್ಟೆನೋ ಆಗಿದ್ಲು ಅಂತ ಹಬ್ಬಿಸಲಾಯಿತು. ಆಕೆಯ ಮಗಳು ಮೆಡಿಕಲ್ ಸ್ಟೂಡೆಂಟು, ಧರ್ಮಸ್ಥಳಕ್ಕೆ ಬಂದು ಕಾಣೆ ಆದ್ಲು. ನಾನು ದೂರು ಕೊಟ್ಟೆ, ಪೊಲೀಸರು ದೂರು ತಗೊಳ್ಳಿಲ್ಲ, ನನ್ನನ್ನು ಯಾರೋ ಹೊಡೆದ್ರು, ಅವರು ಬಿಳಿ ಪಂಚೆ ಉಟ್ಕೊಂಡಿದ್ರು ಅಂತೆಲ್ಲ ಆಕೆ ಬಾಯಲ್ಲಿ ಹೇಳಿಸಲಾಯಿತು. ಇಲ್ಲಿ ಎಷ್ಟು ಬುದ್ಧಿವಂತಿಕೆಯಿಂದ ಆ ಕಥೆಯನ್ನು ಹೆಣಿಲಾಯಿತು ಅಂದರೆ, ಆಕೆ ನನ್ನ ಮಗಳು ಕೊಲೆಯಾಗಿದ್ದಾಳೆ ಅಂತ ದೂರು ಕೊಡಲಿಲ್ಲ, ಬದಲಿಗೆ ನನ್ನ ಕಾಣೆಯಾದ ಮಗಳನ್ನ ಹುಡುಕಿ ಕೊಡಿ, ಸತ್ತಿದ್ರೆ ಆಕೆ ಹೆಣ ಕೊಡಿಸಿ ಅದಕ್ಕೆ ಅಂತಿಮ ಸಂಸ್ಕಾರ ಮಾಡ್ತೀನಿ ಅಂತ ಆಕೆ ತುಂಬಾ ಸೆಂಟಿಮೆಂಟ್ ಆಗಿ ಹೇಳ್ಕೊಂಡ್ಲು. ಆದ್ರೆ ಆಕೆಗೆ ಮಗಳೇ ಇರಲಿಲ್ಲ ಅನ್ನೋದು ಸ್ವತಂತ್ರ ತನಿಖೆಗಳಿಂದ ಗೊತ್ತಾಯ್ತು. ಆಕೆ ನನ್ನ ಮಗಳು ಅಂತ ಕೊಟ್ಟ ಒಂದು ಫೋಟೋ ಕೂಡ ಅದಕ್ಕೆ ಅಲಂಕಾರ ಮಾಡಲಾಗಿದೆ. ಆ ಫೋಟೋನ ಎಡಿಟ್ ಮಾಡಿ ಸ್ವಲ್ಪ ಬೆಳ್ಳಗೆ ಮಾಡಿ ಹಣೆಗೊಂದು ಕುಂಕುಮ ಹಚ್ಚಿದ್ದಾರೆ ಅನ್ನೋ ವಿಷಯ ಬಹಿರಂಗ ಆಯಿತು. ಅದು ಕೂಡ ಸ್ವತಂತ್ರ ತನಿಖೆಯಿಂದಲೇ ಗೊತ್ತಾಯಿತು. ಈಗ SIT ಅನ್ನೋದು ಕೇವಲ ಅನಾಮಿಕನ ಹೆಣಗಳನ್ನು ಹುಡುಕಿ ತನ್ನ ಕೆಲಸ ನಿಲ್ಲಿಸುತ್ತಾ, ಅಥವಾ ಈ ದೂರುಗಳು ಹೇಗೆಲ್ಲ ಹುಟ್ಟಿದ್ವು, ಇದರ ಹಿಂದೆ ಯಾರಿದ್ರು, ಯಾರಿದ್ದಾರೆ, ಷಡ್ಯಂತ್ರ ಅನ್ನೋದು ಎಲ್ಲಿ ರಚನೆ ಆಯಿತು, ಅವರ ಉದ್ದೇಶ ಏನಿತ್ತು, ಸೋಷಿಯಲ್ ಮೀಡಿಯಾಗಳನ್ನು ಹ್ಯಾಂಡಲ್ ಮಾಡಿದ್ದು ಯಾರು, AI ಬಳಸಿ ಸ್ಟೋರಿಗಳನ್ನು ಮಾಡೋದಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋ ಬಗ್ಗೆ ಕೂಡ ಇಲ್ಲಿ ತನಿಖೆ ನಡೆಯುತ್ತಾ? ಗೆಳೆಯರೆ, ಇದೆಲ್ಲದರ ಮೇಲೆ ಧರ್ಮಸ್ಥಳದ ಆಡಳಿತಾಧಿಕಾರಿಗಳ ಸಹೋದರ ಮೀಡಿಯಾಗಳ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿದ್ದು ಇನ್ನೂ ಒಂದು ಪ್ರಹಸನ. ಅವರಿಗೆ ಅದು ಯಾರು ಕಾನೂನು ಸಲಹೆಗಳನ್ನು ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಬಿಡಿ, ತುಂಬ ಬುದ್ಧಿವಂತರು, ಪ್ರಭಾವಿಗಳನ್ನು ಎಜುಕೇಟ್ ಮಾಡೋ ಕೆಲಸ ನಂದಲ್ಲ. ಆದರೆ ಯಾರದ್ದೋ ಷಡ್ಯಂತ್ರಕ್ಕೆ ಬಲಿಯಾಗಿ ವಿಷಯದ ಆಳ ಅಗಲದ ಅರಿವಿಲ್ಲದೆ ಏನೇನೋ ಹೇಳ್ತಾ ಹೋದ ಸೋಷಿಯಲ್ ಮೀಡಿಯಾಗಳಿವೆ ನೋಡಿ, ಅವುಗಳ ಬಗ್ಗೆ ನಿಜಕ್ಕೂ ಕನಿಕರ ಅಂತ ಅನ್ನಿಸದೇ ಇರೋದಿಲ್ಲ. ನಾಳೆ ಎಲ್ಲ ಮುಗಿದ ನಂತರ
ಅವರ ಮೇಲೆ ಮಾನನಷ್ಟ ಮೊಕದ್ದಮೆಗಳು ಬಿದ್ದರೆ, ಅಥವಾ ತನಿಖೆಯ ದಾರಿ ತಪ್ಪಿಸೋ ಪ್ರಯತ್ನ, ಸುಳ್ಳು ಸುದ್ದಿಗಳನ್ನು ಹರಡುವ ಮೂಲಕ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸೋ ಪ್ರಯತ್ನ, ಹೀಗೆ ಪೊಲೀಸರೇ ಒಂದಷ್ಟು ಪ್ರಕರಣಗಳನ್ನು ದಾಖಲು ಮಾಡಿದರೆ ಈ ಹುಡುಗರು ಎಲ್ಲಿಗೆ ಹೋಗ್ತಾರೆ? ಅವತ್ತು ಸುದ್ದಿಗಳನ್ನು ಮಾಡೋದಕ್ಕೆ ನಿಮ್ಮ ಅಗತ್ಯ ಆಯಿತು, ಹೀಗಾಗಿ ಸುಪ್ರೀಂ ಕೋರ್ಟ್ವರೆಗೆ ನಿಮ್ಮ ಪರ ವಾದ ಮಾಡೋದಕ್ಕೆ ವಕೀಲರಿದ್ದರು. ಮುಂದೆ ಇಂಡಿವಿಜುವಲ್ ಆಗಿ ಪ್ರಕರಣಗಳು ದಾಖಲಾದರೆ ಏನು ಮಾಡ್ತೀರಿ? ನಿಮ್ಮನ್ನು ಪ್ರವೋಕ್ ಮಾಡೋರು, ನಿಮ್ಮನ್ನು ಹೊಗಳಿ ಅಟ್ಟಕ್ಕೆ ಏರಿಸೋರು, ಅಥವಾ ನಿಮ್ಮ ಮುಂದೆ ಕರುಣಾಜನಕ ಕಥೆಗಳನ್ನು ಹೇಳ್ಕೊಳ್ಳೋರು ಇದಾರಲ್ಲ, ಇವರು ಯಾರು ನೀವು ಜೈಲಿಗೆ ಹೋಗೋ ಸಂದರ್ಭದಲ್ಲಿ ನಿಮ್ಮ ನೆರವಿಗೆ ಖಂಡಿತ ಬರೋದಿಲ್ಲ. ಇದನ್ನ ನನ್ನ ಇಷ್ಟು ವರ್ಷಗಳ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ಳದೆ, ನಿಮ್ಮ ಬಳಿ ಕನಿಷ್ಠ ದಾಖಲೆಗಳೂ ಇಲ್ಲದೆ ಆ ಕ್ಷಣಕ್ಕೆ ಸುದ್ದಿಗಳನ್ನು ಹೆಣಿತಾ ಹೋಗೋದಿದೆಯಲ್ಲ, ಅದು ಮುಂದೊಂದು ದಿನ ನಿಜಕ್ಕೂ ಕಷ್ಟಕ್ಕೆ ಸಿಗ್ಸತ್ತೆ. ಗೆಳೆಯರೆ, ನಿಮಗೆ ಮೊದಲೇ ಹೇಳಿದ್ದೆ, ಈ ಪ್ರಕರಣದಲ್ಲಿ ನಾನು ಹೆಚ್ಚು ವಿಡಿಯೋ ಮಾಡೋದಿಲ್ಲ. ಒಂದು ವೇಳೆ ಪ್ರಮುಖ ಘಟನೆಗಳೇನಾದರೂ ನಡೆದ್ರೆ ಮಾತ್ರ ಮಾಹಿತಿಯನ್ನು ಕೊಡ್ತೀನಿ ಅಂತ. ಈಗ ಈ ಪ್ರಕರಣ ಸಾಕಷ್ಟು ಗಂಭೀರ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ವಿಧಾನಸೌಧದ ಅಧಿವೇಶನದಲ್ಲಿ ವಿಷಯ ಚರ್ಚೆಗೆ ಬಂದಿದೆ. ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ಮಾತನ್ನ ಖುದ್ದು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಗೃಹ ಸಚಿವರ ಮಾತುಗಳು ಮೊದಲ ದಿನಕ್ಕೂ ಎರಡನೇ ದಿನಕ್ಕೂ ಬೇರೆ ರೀತಿಯಲ್ಲಿ ಬರ್ತಾ ಇವೆ. ಇನ್ನು SIT ತಾತ್ಕಾಲಿಕವಾಗಿ ತನ್ನ ಅಗೆತವನ್ನು ನಿಲ್ಲಿಸಿದೆ. ಹಾಗಂತ ತನಿಖೆ ಅನ್ನೋದು ಇಲ್ಲಿಗೆ ನಿಲ್ಲಬಾರದು. ಈ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕಿದೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಅನ್ನೋದು ಆಗಲೇಬೇಕು, ಮತ್ತು ಇಂಥ ಘಟನೆಗಳು ಮರುಕಳಿಸದ ಹಾಗೆ ಇದೊಂದು ಪಾಠ ಆಗಬೇಕು. ಅಲ್ಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವ ಕೆಲಸವನ್ನು SIT ಮಾಡದೇ ಇದ್ರೆ ಅಲ್ಲಿ ಪ್ರಶ್ನೆಗಳು, ಅನುಮಾನಗಳು ಹಾಗೆ ಉಳಿಯುತ್ತವೆ. ಬಹುಸಂಖ್ಯಾತರ ಧಾರ್ಮಿಕ ನಂಬಿಕೆಯೊಂದು ಆಡುವ ನಾಲಿಗೆಗಳಲ್ಲಿ ಆಹಾರ ಆಗ್ತಾ ಹೋಗಬಾರದು. ಹೀಗಾಗಿ ಗೃಹ ಸಚಿವರು ಹೇಳಿದ ಹಾಗೆ ಅಲ್ಲಿ ಧರ್ಮಸ್ಥಳದ ಪಾವಿತ್ರ್ಯದ ಪರೀಕ್ಷೆ ಅನ್ನೋದು ಪರಿಪೂರ್ಣವಾಗಿ ನಡೆದು ಹೋಗಲಿ. ಆದರೂ ಗೆಳೆಯರೆ, ಇಲ್ಲೊಂದು ಅರ್ಥ ಆಗಿದ್ದೇನು ಅಂದರೆ, ಅಪಪ್ರಚಾರದ ಶಕ್ತಿಯ ಮುಂದೆ ನಿಮ್ಮ ಸೇವೆ, ಸಹಾಯ ಯಾವುದೂ ಕೂಡ ದೊಡ್ಡದು ಅಂತ ಯಾವತ್ತೂ ಅನ್ನಿಸ್ಕೊಳ್ಳೋದಿಲ್ಲ. ಧರ್ಮಸ್ಥಳದಿಂದ ಸಾಲ ತಗೊಂಡು ಬದುಕು ಕಟ್ಟಿಕೊಂಡ ಜನ ಪ್ರಾಮಾಣಿಕವಾಗಿ ಒಮ್ಮೆ ಆ ಧಾರ್ಮಿಕ ಕೇಂದ್ರದ ಬೆಂಬಲಕ್ಕೆ ನಿಂತು ಬಿಟ್ಟಿದ್ರೂ ಕೂಡ ಇದು ಇಲ್ಲಿವರೆಗೆ ಖಂಡಿತ ಬರ್ತಾ ಇರಲಿಲ್ಲ. ಇಲ್ಲಿ ಧರ್ಮಸ್ಥಳ ಹೋಗ್ಬಿಟ್ರೆ ನಾವು ತಗೊಂಡ ಸಾಲ ಮನ್ನಾ ಆಗುತ್ತೆ ಅಂತ ಅಂದ್ಕೊಂಡವರು ಇದ್ದಾರೆ. ಬಿದ್ರೆ ಆಳಿಗೊಂದು ಕಲ್ಲು ಅಂತ ಸುಮ್ಮನೆ ಹೇಳಿಲ್ಲ ನೋಡಿ. ಇದು ಗೆಳೆಯರೆ ಧರ್ಮಸ್ಥಳದ ಇದುವರೆಗಿನ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.